ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. ಅರೆ ಭಾರತ್, ಇವತ್ತಿನ ಮತದಾತ ಜಂಕ್ಷನ್ಗೆ ಇದೇನ್ ವೇಷಭೂಷಣ ಹಾಕೊಂಡ್ ನೀನು? ಏನ್ ಮಾಡ್ಲಿ ಭಾರತಿ, ಈ ಪಾರ್ಟಿ ಸೆಕೆ. ಅದಂತೂ ಇದ್ದೇ ಇದೆ. ಆದ್ರೆ ಕಾರ್ಯಕ್ರಮ ಶುರು ಆಗೋದಕ್ಕೆ ಕೇಳುಗರು ಕೂಡ ಆಗ್ಲೇ ಬಂದ್ಬಿಟ್ಟಿದಾರಲ್ಲ. ಹೌದೌದಮ್ಮ. ನಮಸ್ಕಾರ ಸ್ನೇಹಿತರೆ, ಮತದಾತ ಜಂಕ್ಷನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಅರೆ ಭಾರತ್, ಈ ಬಿಸಿಲಿನಿಂದ ನಿನ್ಗೆ ಅಷ್ಟೊಂದು ಸೆಕೆ ಆಗ್ತಾ ಇದೆಯಾ? ಹೌದಮ್ಮ ಭಾರತಿ, ಈ ಬಿಸಿಲು ಎಷ್ಟೊಂದು ಹೆಚ್ಚಾಗ್ತಾ ಇದೆ ನೋಡು. ನೀನು ಕೂಡ ಇದನ್ನ ನೋಡ್ತಾ ಇದೆಯಲ್ಲ, ಬೆಳಗ್ಗೆನೆ ಎಷ್ಟು ಬಿಸಿಲಿದೆ ಅಂತ ಹೇಳಿ. ಹೌದೌದು, ಒಂದ್ ಕಡೆ ಬಿಸಿಲಿದ್ರೆ ಇನ್ನೊಂದ್ ಕಡೆ ಮಳೆ. ಈ ಹವಾಮಾನ ಮಗ್ಲು ಬದಲಿಸ್ತಾನೆ ಇದೆ. ಖಂಡಿತ. ಈ ನೀರು ಗಾಳಿ ಪರಿವರ್ತನೆ ಆಗೋ ಬಗ್ಗೆ ನೀನ್ ಕೇಳಿದೀಯ ತಾನೆ? ಯಾಕಿಲ್ಲ ಹೇಳು. ನಾನ್ ಕೇಳ್ತಾ ಇರೋದು ನಿನ್ ವೇಷಭೂಷಣದ ಬದಲಾವಣೆ ಬಗ್ಗೆ. ನಗು ಆದ್ರೆ ಹವಾಮಾನ ಬದಲಾವಣೆಯನ್ನ ಕೂಡ ಅರ್ಥ ಮಾಡ್ಕೊ ನೀನು. ಓ, ಅದಾ ವಿಷಯ. ಈಗ ನನ್ ಮಾವನ ಹಳ್ಳಿಯನ್ನೇ ನೋಡು. ಅಲ್ಲಿ ಮಳೆ ಬರ್ತಾ ಇದೆ. ಆದ್ರೆ ನನ್ ಆಂಟಿ ಹಳ್ಳಿನಲ್ಲಿ ಮೋಡ ಕವಿದ ವಾತಾವರಣ. ಮತ್ತೆ ಇಲ್ಲಿ ತಡಿಯಕ್ಕಾಗ್ದೇ ಇರೋಷ್ಟು ಬಿಸಿಲು. ಕೂಲರ್ ವ್ಯವಸ್ಥೆ ಇದೆ ಸದ್ಯ, ಇಲ್ಲಾಂದ್ರೆ ಈ ಶೆಕೆ ನಮ್ಮನ್ನ ಸಾಯಿಸ್ಬಿಡ್ತಿತ್ತು. ನಾನು ನನ್ನ ಆಂಟಿಯನ್ನ ನೆನಪು ಮಾಡ್ಕೊಂಡ ತಕ್ಷಣ ನನ್ಗೆ ಅವಳ ಮಗಳು ನೆನಪಾದ್ಲು. ಹೌದಾ? ಅವಳು, ಅಕ್ಕ, ನೀವು ಚುನಾವಣೆ ಬಗ್ಗೆ ಬಹಳ ಒಳ್ಳೆ ಮಾಹಿತಿ ಕೊಡ್ತೀರಿ, ಆದ್ರೆ ಚುನಾವಣಾ ಆಯೋಗಕ್ಕೆ ನಮ್ಮ ಚಿಂತೆ ಇದೆಯೋ ಇಲ್ವೋ ಹೇಳಿ ಅಂತ ಕೇಳ್ತಾ ಇದ್ಲು. ಯಾವ ರೀತಿ ಚಿಂತೆ ಅಂತೆ? ಅವಳು ಹೇಳ್ತಿದ್ಲು, ನಾವು ಭವಿಷ್ಯದ ಮತದಾರರು, ಆದ್ರೆ ಚುನಾವಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಮ್ಗೆ ತುಂಬಾ ಕಡಿಮೆ ಜ್ಞಾನ ಇದೆ ಅಂತ ಹೇಳ್ತಾ ಇದ್ಲು. ಆದ್ರೆ ಭಾರತ ಚುನಾವಣಾ ಆಯೋಗ ಅವರಿಗಾಗಿ ಅಂತಲೇ ಯಾವ್ಯಾವ ರೀತಿಯ ವಿಧಾನಗಳನ್ನು ಅನುಸರಿಸ್ತಾ ಇದೆ ಅಂತ ನೀನು ಅವಳಿಗೆ ಹೇಳಬೇಕಾಗಿತ್ತು ತಾನೆ? ಖಂಡಿತ ಹೇಳ್ದೆ ಭಾರತ್. ನಾನು ಅವಳಿಗೆ ELC ಅಂದ್ರೆ ಚುನಾವಣಾ ಸಾಕ್ಷರತಾ ಕ್ಲಬ್ ಬಗ್ಗೆ ಹೇಳಿದ್ದೀನಿ. ಹೌದು, ಇದ್ರ ಮುಖಾಂತರ ಅವಳು ಅತಿ ಚಿಕ್ಕ ವಯಸ್ಸಿನಲ್ಲೇ ಸಾಕಷ್ಟು ಕಲ್ತ್ಕೊಳ್ಬಹುದು ಕಣಮ್ಮ. ಹೌದು. ಈ ವಿಷಯ ಶುರುವಾಗಿದೆ ಅಂದಮೇಲೆ ನಮ್ಮ ಕೇಳುಗರಲ್ಲಿ ಕೂಡ ಇದ್ರ ಬಗ್ಗೆ ಕೊಂಚ ಬೆಳಕು ಮೂಡಿಸೋಣ ಅಲ್ವಾ? ಚುನಾವಣಾ ಸಾಕ್ಷರತಾ ಕ್ಲಬ್, ಇದನ್ನ ಇಂಗ್ಲಿಷ್ ನಲ್ಲಿ ಎಲೆಕ್ಟೋರಲ್ ಲಿಟರಸಿ ಕ್ಲಬ್ ಅಂತಾನೆ ಕರೀತಾರೆ. ಇದನ್ನ ಶಾರ್ಟ್ ಆಗಿ ELC ಅಂತ ಕೂಡ ಕರೀತಾರೆ. ಇದರ ಸಹಾಯದಿಂದ ಶಾಲೆಯಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಮತದಾನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಆಡ್ತಾ ಕಲಿಸಬಹುದು. 14 ರಿಂದ 17 ವರ್ಷಗಳ 9 ರಿಂದ 12ನೇ ತರಗತಿಯಲ್ಲಿ ಓದ್ತಾ ಇರೋ ವಿದ್ಯಾರ್ಥಿನಿಯರು ಅವರಿಗಾಗಿ ಶಾಲೆಯಲ್ಲಿ ELCಯನ್ನ ಪ್ರಾರಂಭ ಮಾಡಬಹುದು ಮತ್ತು ಅದರ ಮುಖಾಂತರ ಮತದಾನ ಮತ್ತು ಚುನಾವಣೆಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಆಡ್ತಾ ಹೇಳ್ಕೊಡಬಹುದು. ಇಂತಹ ELC ಕಾಲೇಜು ಮಟ್ಟದಲ್ಲಿ ಕೂಡ ಆಗತ್ತೆ. ಅದರಲ್ಲಿ ಚುನಾವಣೆಗೆ ಬಹಳಷ್ಟು ವಿವಿಧ ಹಂತಗಳನ್ನ ತಿಳಿಸಲಾಗುತ್ತೆ ಮತ್ತು ತಮ್ಮಲ್ಲೇ ಹಾಗೆಯೇ ವ್ಯವಹರಿಸಿಕೊಳ್ಳುವಂತಹ ವಿಧಾನಗಳನ್ನು ಕೂಡ ಹೇಳ್ಕೊಳ್ಳಲಾಗುತ್ತೆ. ಭಾರತ್, ಆದ್ರೆ ನನ್ನ ಸಮಸ್ಯೆ ಏನು ಅಂತಂದ್ರೆ, ಈ ELCಯನ್ನ ಸ್ಥಾಪಿಸೋ ಪ್ರಕ್ರಿಯೆ ಏನು, ಹೇಗೆ ಅನ್ನೋದು ನನಗೆ ಗೊತ್ತಿಲ್ಲ. ಭಾರತಿ, ಚುನಾವಣೆಗೆ ಸಂಬಂಧಿಸಿದ ಪ್ರಶ್ನೆಗಳಿದ್ರೆ ನಿನಗೆ ಮೊದಲು ನಮ್ಮ ಎಲೆಕ್ಷನ್ ಅಂಕಲ್ ನೆನಪಾಗ್ಬೇಕಲ್ವಾ? ಹೌದು. ಹಾಗಾದ್ರೆ ಬಾ ಭಾರತ್, ಎಲೆಕ್ಷನ್ ಅಂಕಲ್ ಹತ್ರನೇ ಹೋಗೋಣ. ಹೋಗೋ ಅವಶ್ಯಕತೆ ಇಲ್ಲ ಭಾರತಿ, ಅವರೇ ನಂಗೆ ಕಾಲ್ ಮಾಡಿದ್ರು. ಅವರು ಮತ್ತು ಕಲ್ಪನಾ ಈಗಾಗಲೇ ಇಲ್ಲಿಗೆ ಹೊರಟಿದಾರಂತೆ. ಹೌದಾ? ಅಲ್ಲಿವರೆಗೆ ನಾವು ಸ್ವಲ್ಪ ವಿರಾಮ ತೆಕ್ಕೊಳ್ಳೋಣ. लोकतंत्र में सजा ये भारत, सबसे बड़ा त्योहार हमारा, यही कर्तव्य अधिकार हमारा. मतदान देने जाएंगे भारत के लिए, भारत के लिए. ನೋಡು ಭಾರತಿ, ನಾ ಹೇಳಿದ್ನಲ್ಲ, ಅಲ್ಲಿ ನೋಡು, ಎಲೆಕ್ಷನ್ ಅಂಕಲ್ ಮತ್ತು ಕಲ್ಪನಾ ಇಲ್ಲಿಗೆ ಬರ್ತಾ ಇದ್ದಾರಾಗ್ಲೇ. ನೋಡಿದ್ಯಾ ಕಲ್ಪನಾ? ಇಲ್ಲೇ ಇದ್ದಾರೆ ನಮ್ ಭಾರತ್ ಮತ್ತೆ ಭಾರತಿ. ಇದೇನ್ ಭಾರತ್, ನಿಂದು ಹೊಸ ರೀತಿಯ ಡ್ರೆಸ್ ಇದು? ಡ್ರೆಸ್ ಮಾತ್ ಬಿಡು ಕಲ್ಪನಾ, ನಾನೊಂದು ಪ್ರಶ್ನೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಏನ್ ಪ್ರಶ್ನೆ ಭಾರತಿ? ಎಲೆಕ್ಷನ್ ಅಂಕಲ್, ನಾವು ELC ಅಂದ್ರೆ ಎಲೆಕ್ಟೋರಲ್ ಲಿಟರಸಿ ಕ್ಲಬ್ ಬಗ್ಗೆ ಮಾತಾಡ್ತಾ ಇದ್ವಿ. ಆದ್ರೆ ಈ ELCಯನ್ನು ಸಂಘಟಿಸುವ ಪ್ರಕ್ರಿಯೆ ಏನು ಅಂತ ತಿಳ್ಕೊಬೇಕಿತ್ತು. ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ELC ಇದರ ಉದ್ದೇಶ ಏನು ಅನ್ನೋದನ್ನ ತಿಳ್ಕೊಳ್ಳೋಣ.
ಹಾ ಹೇಳಿ ಅಂಕಲ್. ನಿಮ್ಮೆಲ್ರಿಗೂ ನಮಸ್ಕಾರ. ಓಹೋ ಸಾನಿಯಾ, ಬಾಮ್ಮ ಬಾಬಾ. ಏನು ನೀನಿಲ್ಲಿ? ಅರೆ ಸಾನಿಯಾ, ನೀನು ನಮ್ ಕಾಲೇಜಿನ ಮಾನಿಟರ್ ತಾನೆ? ನಮಸ್ತೆ ಭಾರತಿ. ನಮಸ್ತೆ ಅಂಕಲ್. ಕಲ್ಪನಾ ಅವರೇ ನಮಸ್ಕಾರ. ನಮಸ್ತೆ ಸಾನಿಯಾ. ಎಲೆಕ್ಷನ್ ಅಂಕಲ್, ನಿಮ್ಮನ್ನ ಬಹಳಷ್ಟು ದಿನದಿಂದ ಭೇಟಿ ಆಗ್ಬೇಕು ಅಂತಿದ್ದೆ. ಓಹೋ, ಏನ್ ವಿಷಯ? ಎಲೆಕ್ಷನ್ ಅಂಕಲ್, ಕಾಲೇಜ್ನ ಬಹಳಷ್ಟು ವಿದ್ಯಾರ್ಥಿಗಳು ಮೊದಲ ಬಾರಿ ವೋಟ್ ಮಾಡ್ತಿದ್ದಾರೆ. ಅವರ ಜಾಗೃತಿಗಾಗಿ ಏನಾದ್ರೂ ಮಾಡ್ಬೇಕು ಅಂತ ನಮ್ಮ ಪ್ರೊಫೆಸರ್ ಬಯಸ್ತಿದ್ರು. ಓಹೋ, ವೆರಿ ನೈಸ್, ವೆರಿ ನೈಸ್. ಖಂಡಿತ ಬಹಳಷ್ಟು ಮಾಡೋದಕ್ಕಾಗತ್ತೆ. ಎಲೆಕ್ಷನ್ ಅಂಕಲ್, ಈ ನಮ್ಮ ಭಾರತಿ ಮತ್ತೆ ಸಾನಿಯಾಳ ಪ್ರಶ್ನೆ ಒಂದೇ ಆಗಿದೆಯಲ್ವಾ? ಹೌದು ಹೌದು, ಇದೊಂಥರ ಸಂಯೋಗ ಅಂತಾನೆ ನಾವು ಹೇಳ್ಬೋದು. ಸಾನಿಯಾ, ನಾವು ಕೂಡ ಇದೇ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ನೀನ್ ಹೇಗೆ ಕಾಲೇಜ್ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡ್ತಾ ಇದೆಯೋ ಅದೇ ರೀತಿ ಭಾರತಿ ಶಾಲೆ ಮಟ್ಟದಲ್ಲಿ ಜಾಗೃತಿ ಮೂಡಿಸೋದ್ರ ಬಗ್ಗೆ ಕೇಳ್ತಾ ಇದ್ದಾಳೆ. ಅರೆ ವಾಹ್, ಶಾಲಾ ಮಟ್ಟದಲ್ಲಿ ಇದಂತೂ ಬಹಳ ಒಳ್ಳೆ ವಿಚಾರ ನೋಡಿ ಅಂಕಲ್. ಒಂದ್ ವೇಳೆ ಶಾಲಾ ಮಟ್ಟದಿಂದಲೇ ಮಕ್ಕಳಿಗೆ ಚುನಾವಣೆ ವಿಷಯವಾಗಿ ಕಲಿಸಿದ್ರೆ ಎಷ್ಟು ಒಳ್ಳೇದಾಗುತ್ತೆ ಗೊತ್ತಾ? ಹೌದು ಸಾನಿಯಾ, ಎಲೆಕ್ಷನ್ ಅಂಕಲು ಇದನ್ನೇ ಹೇಳ್ತಾ ಇದ್ರು. ಚುನಾವಣಾ ಆಯೋಗ ಇದಕ್ಕೆ ಸೌಲಭ್ಯಗಳನ್ನ ಒದಗಿಸ್ತಾ ಇದೆ ಅಂತ. ಎಲೆಕ್ಷನ್ ಅಂಕಲ್, ಈಗ ಹೇಳಿ, ನೀವ್ ಏನು ಹೇಳ್ತಾ ಇದ್ದೀರಿ ಅಂತ ಹೇಳಿ. ಭಾರತ ಚುನಾವಣಾ ಆಯೋಗದ ಕೆಲಸ ಕೇವಲ ದೇಶದಲ್ಲಿ ಮತದಾನ ಮಾಡಿಸೋ ವ್ಯವಸ್ಥೆಯನ್ನು ನಡೆಸೋದಷ್ಟೇ ಅಲ್ಲ, ನಮ್ಮ ಮತದಾರರು ಸುಲಭವಾಗಿ ಮತದಾನ ಮಾಡೋದಕ್ಕೆ ಸಹಾಯ ಆಗೋ ಹಾಗೆ, ಮತ್ತೆ ಅವರನ್ನ ಜಾಗರೂಕರನ್ನಾಗಿ ಮಾಡೋ ಹಾಗೆ, ಸಶಕ್ತರನ್ನಾಗಿ ಮಾಡೋ ಹಾಗೆ ಈ ಎಲ್ಲ ಕೆಲಸಗಳು ಕೂಡ ಅದಕ್ಕಿದೆ. ಇದಕ್ಕಾಗಿ ಚುನಾವಣಾ ಆಯೋಗದಲ್ಲಿ ಒಂದು ವಿಭಾಗ ಕೂಡ ಇದೆ ಅಂತ ನಿಮ್ಗೆ ಗೊತ್ತಾ? ಅದನ್ನ ಸ್ವೀಪ್ ಅಂತ ಕರೀತಾರೆ. ಕರೆಕ್ಟ್. ಅಂದ್ರೆ ಸುವ್ಯವಸ್ಥಿತ ಮತದಾರರ ಶಿಕ್ಷಣ ಮತ್ತು ಚುನಾಯಿತ ಸಹಭಾಗಿತ್ವ ಅಂತ. ಈ ವಿಭಾಗವು ಪ್ರತ್ಯೇಕ ಮಟ್ಟದಲ್ಲಿ ಮತದಾರರನ್ನ ಜಾಗರೂಕರನ್ನಾಗಿಸುವ ಕೆಲಸದಲ್ಲಿಯೇ ತೊಡಗಿರುತ್ತೆ. ಇದೇ ವಿಭಾಗವು ಶಾಲೆ, ಕಾಲೇಜು ಮತ್ತೆ ವಿಶ್ವವಿದ್ಯಾಲಯಗಳಲ್ಲಿ ELC ಮೂಲಕ ಮತದಾನದ ವ್ಯವಸ್ಥೆಗಳ ಬಗ್ಗೆ ಶಿಕ್ಷಣ ಕೂಡ ನೀಡುತ್ತೆ. ಕರೆಕ್ಟ್ ಹೇಳಿದೆ ನೋಡು ಕಲ್ಪನಾ. ಸಾನಿಯಾ, ಇದಕ್ಕೆ ಬೇಕಾಗಿರೋದು ELC ಅಂದ್ರೆ ಎಲೆಕ್ಟೋರಲ್ ಲಿಟ್ರಸಿ ಕ್ಲಬ್ ಅಥವಾ ಚುನಾವಣಾ ಸಾಕ್ಷರತಾ ಕ್ಲಬ್ನ ಸ್ಥಾಪನೆ. ಇದರ ಮೂಲಕ ಭವಿಷ್ಯದ ಮತದಾರರು, ಮೊದಲ ಸರ್ತಿ ಮತದಾನ ಮಾಡ್ತಾ ಇರೋ ಮತದಾರರು ಮತ್ತೆ ಹಳ್ಳಿ ನಗರಗಳಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನ ಸರಿಯಾಗಿ ತಿಳಿಯದ ಜನರಿಗಾಗಿ ಚುನಾವಣಾ ಪಾಠಶಾಲೆಯ ಸ್ಥಾಪನೆ ಮಾಡೋದು ಅಂತ. ಓ ಹೌದಾ ಅಂಕಲ್? ಆಮೇಲೆ ಮತದಾನ ಮಾಡೋದಕ್ಕೆ ನೋಂದಣಿಯನ್ನ ಹೇಗೆ ಮಾಡೋದು, ಎಲ್ಲಿ ಮಾಡೋದು ಅನ್ನೋ ವಿಚಾರಗಳನ್ನೆಲ್ಲ ಚಟುವಟಿಕೆಗಳ ಮೂಲಕ ತಿಳಿಸೋ ಮತದಾರರ ಜಾಗರೂಕತಾ ಸಂಘಗಳು ಕೂಡ ಇವೆ. ಈ ಅನೌಪಚಾರಿಕ ಸಂಘಗಳ ಮೂಲಕ ಮತದಾನ ಮತ್ತೆ ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ಚರ್ಚೆ ಮಾಡಿ ಜಾಗೃತಿಯನ್ನ ಮೂಡಿಸಲಾಗುತ್ತೆ. ಸರ್ಕಾರಿ ವಿಭಾಗಗಳು, ಸರ್ಕಾರಿ ಮತ್ತೆ ಖಾಸಗಿ ಸಂಸ್ಥೆಗಳ ಜೊತೆಗೆ ಕಾರ್ಪೊರೇಟ್ಗಳಲ್ಲಿ ಈ VAF ಅಂದ್ರೆ ವೋಟರ್ ಅವೇರ್ನೆಸ್ ಫೋರಂನ ಮುಖಾಂತರ ಭಾರತದ ಚುನಾವಣಾ ಆಯೋಗದ ಉದ್ದೇಶಗಳು ಏನು, ಆಮೇಲೆ ಮತದಾರರಲ್ಲಿ ಜಾಗೃತಿ ಮೂಡಿಸೋದು, ಮತದಾರರಿಗೆ ಬೇಕಾದ ಮಾಹಿತಿಯನ್ನ ಅನುಕೂಲಕರವಾಗಿ ಒದಗಿಸೋದು, ಇವೆಲ್ಲವೂ ಇದರಲ್ಲಿ ಸೇರಿದೆ. ಮತ್ತೆ ಶಾಲಾ ಮಟ್ಟದಲ್ಲಿ 9ರಿಂದ 12ನೇ ತರಗತಿಯವರಿಗೆ ಕ್ಲಬ್ ಕೂಡ ಇದೆ. ಇದರ ಮೂಲಕ ಹಲವಾರು ಆಟ ಚಟುವಟಿಕೆಗಳು ಕೂಡ ನಡೀತಾ ಇರುತ್ತೆ. ಇದರಿಂದ ಮಕ್ಕಳು ಸುಲಭವಾಗಿ ಚುನಾವಣಾ ಪ್ರಕ್ರಿಯೆಯನ್ನ ಅರ್ಥ ಮಾಡ್ಕೋಬಹುದು. ಮತ್ತೊಂದು ವಿಷಯ ಕಲ್ಪನಾ, ಈ 14ರಿಂದ 16 ವರ್ಷ ವಯಸ್ಸಿನ ಮಕ್ಕಳು ಕೂಡ ಚುನಾವಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಪ್ರತಿ ವಿಷಯವನ್ನು ಅತ್ಯಂತ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋ ಹಾಗೆ ಈ ಆಟಗಳನ್ನ ಡಿಸೈನ್ ಮಾಡಲಾಗಿದೆ ಅಲ್ವಾ? ಆಮೇಲೆ ಸಾನಿಯಾ, ಒಂದ್ ವೇಳೆ ಈ ಕಾಲೇಜಿನ ಮಕ್ಕಳು ಮೊದಲ ಸರ್ತಿ ಮತದಾನ ಮಾಡ್ತಾ ಇದ್ರೆ ಅವರನ್ನು ಕೂಡ ಸಶಕ್ತರನ್ನಾಗಿಸೋದು ಬಹಳ ಮುಖ್ಯ ಆಗತ್ತೆ. ಹಾಗಾಗೇನೆ ಅವ್ರಿಗೋಸ್ಕರ ಕಾಲೇಜಿನಲ್ಲಿ ELC ಕೂಡ ನಾವು ಮಾಡಬಹುದು. ಹೌದಾ? ಹಾಗಾದ್ರೆ ಇದ್ರ ಮೂಲಕ ಏನನ್ ಮಾಡ್ಬೋದು, ಅದಕ್ಕೆ ಹೇಗ್ ಮಾಡ್ಬೋದು ಅಂತ ಅದನ್ನ ನಾನ್ ಹೇಳ್ತೀನಿ ಸಾನಿಯಾ. ಇದರ ಮೂಲಕ ಕಾಲೇಜಿನಲ್ಲಿ ಇಡೀ ವರ್ಷ ವಿದ್ಯಾರ್ಥಿನಿಯರಲ್ಲಿ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣ ಅರಿವು ಮೂಡಿಸಲು ಏನಾದ್ರೊಂದು ಚಟುವಟಿಕೆ ಆಗ್ತಲೇ ಇರುತ್ತೆ. EVM ಅಥವಾ VVPAT ನ ಬಗ್ಗೆ, ಅಭ್ಯರ್ಥಿಯು ಉಮೇದುವಾರಿಕೆಯನ್ನ ಹೇಗೆ ಸಲ್ಲಿಸ್ತಾರೆ, ಇಂಥವುಗಳನ್ನ ಆಟ ಆಡಿಸ್ತಾನೆ ಕಲಿಸಲಾಗುತ್ತೆ. ಚುನಾವಣೆಗೆ ಸಂಬಂಧಿಸಿದ ಕೆಲವು ಒಳ್ಳೆ ಡಾಕ್ಯುಮೆಂಟರಿಗಳು, ಚಿತ್ರಗಳು ಅಥವಾ ನಾಟಕಗಳನ್ನ ತೋರಿಸಿ ನಂತರ ಅದಕ್ಕೆ ಸಂಬಂಧಪಟ್ಟ ಕ್ವಿಜ್, ಚರ್ಚಾ ಸ್ಪರ್ಧೆಗಳನ್ನ ನಡೆಸಲಾಗುತ್ತೆ. ಕೆಲವೊಮ್ಮೆ ವಿಷಯಾಧಾರಿತ ಚರ್ಚೆಗಳು ಕೂಡ ನಡೀತವೆ. ಕೆಲವೊಮ್ಮೆ ಬೇರೆ ಬೇರೆ ಆಪ್ಗಳ ಮೂಲಕ ಆನ್ಲೈನ್ ವಿಧಾನಗಳನ್ನ ನಮ್ಮದಾಗಿಸಿಕೊಳ್ಳುವ ಬಗ್ಗೆ ಮಾಹಿತಿ ಕೂಡ ನೀಡಲಾಗುತ್ತೆ. ಆಟ ಆಡ್ತಾ ಇಷ್ಟೊಂದು ಜ್ಞಾನವನ್ನು ನೀಡೋದಾ? ಎಷ್ಟೊಂದು ಸಮಂಜಸವಾಗಿದೆ ಅಲ್ವಾ? ಇದಂತೂ ತುಂಬಾ ಸೂಕ್ತವಾಗಿದೆ. ಎಲೆಕ್ಷನ್ ಅಂಕಲ್, ಸ್ವಲ್ಪ ಈ ಚುನಾವಣಾ ಪಾಠಶಾಲೆಯ ಬಗ್ಗೆ ಕೂಡ ಹೇಳ್ತೀರಾ? ಹೌದು ಭಾರತ್, ಊರಿನಲ್ಲಿ ಕೆಲವು ಜನ ಈ ನಮ್ಮ ಶಾಲೆ ಕಾಲೇಜುಗಳನ್ನೇ ಯಾವತ್ತಿಗೂ ನೋಡೇ ಇರೋದಿಲ್ಲ. ಅವರಿಗೆ ಕೂಡ ಮತದಾನದ ಪ್ರಕ್ರಿಯೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸಮಸ್ಯೆಗಳು ಬರಬಹುದು. ಹಾಗಾಗಿ
ಶಾಲೆಗೆ ಹೋಗದ ಜನರಿಗೂ ಸಹ ಚುನಾವಣೆಗೆ ಸಂಬಂಧಿಸಿದ ಪ್ರತಿ ಮಾಹಿತಿನೂ ದೊರಕಬೇಕು ಅನ್ನೋ ಉದ್ದೇಶದಿಂದ ಊರಿನ ಮತದಾನ ಕೇಂದ್ರಗಳಲ್ಲಿ ಚುನಾವಣಾ ಪಾಠಶಾಲೆಗಳನ್ನು ನಡೆಸಲಾಗುತ್ತೆ. ಆಮೇಲೆ BLOಗಳು ಈ ಚುನಾವಣಾ ಪಾಠಶಾಲೆ ಉಸ್ತುವಾರಿಯಾಗಿರ್ತಾರೆ. ಅವರೇ ಜನರಿಗೆ ತಿಳಿ ಹೇಳ್ತಾರೆ, ಕಲಿಸ್ತಾರೆ, ಮತ್ತೆ ಚುನಾವಣೆಗೆ ಸಂಬಂಧಿಸಿದ ಅವರ ಎಲ್ಲ ಅನುಮಾನಗಳನ್ನು ನಿವಾರಿಸ್ತಾರೆ. ಇದು ನಿಜವಾಗ್ಲೂ ತುಂಬಾ ಅದ್ಭುತವಾದ ಕ್ಲಬ್. ಆದ್ರೆ ಇದನ್ ಬಿಟ್ಟು ಬೇರೆ ಇನ್ನೇನಾದ್ರೂ ಇದೆಯಾ? ಹಾ ಭಾರತಿ, ಮತದಾರರ ಜಾಗರೂಕತಾ ಸಂಘಗಳೂ ಇದಾವೆ. ಎಲೆಕ್ಷನ್ ಅಂಕಲ್, ಅದ್ರ ಬಗ್ಗೆನೂ ತಿಳಿಸ್ಕೊಡಿ. ಈಗ ಮತದಾರರ ಜಾಗರೂಕತಾ ಸಂಘ ಇದೆ ಅಂತಂದ್ವಲ್ಲ, ಅಂದ್ರೆ ಈ ವೋಟರ್ ಅವೇರ್ನೆಸ್ ಫೋರಂ ಅಂತ. ಇದು ಸರ್ಕಾರಿ ನೌಕರರು ಮತ್ತು ಖಾಸಗಿ ಕಂಪನಿಗಳ ಕೆಲಸಗಾರರು ಮತ್ತು ಕಾರ್ಮಿಕರಿಗೋಸ್ಕರ ಇದೆ. ಅವ್ರಿಗೂ ಕೂಡ ಮತದಾನಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನೀಡಲಾಗತ್ತೆ. ಆಮೇಲೆ ಏನಾದರೂ ಸಮಸ್ಯೆ ಇದ್ದರೆ, ಪ್ರಶ್ನೆಗಳಿದ್ದರೆ, ಅವ್ರಿಗೆ ಏನಾದರೂ ಅನುಮಾನಗಳಿದ್ದರೆ ಅದನ್ನು ಕೂಡ ಈ ಸಂಘದ ಮುಖಾಂತರ ಬಗೆಹರಿಸಬಹುದು. लोकतंत्र का काम जरूरी करना है, अब मिलकर साथ में चलना, आगे बढ़ना है, बाधाओं को हद में रखना और परखना है, हर एक चुनौती से मिलजुल कर लड़ना है, हर वोट जरूरी सबको ये समझाना है, दुनिया में परचम अपना ये लहराना है, सरकार हमारी अपना ये अधिकार हमारा, लोकतंत्र के आसमान में और उड़ाने भरना है, अब लोकतंत्र का काम जरूरी करना है. ಕೆಳಗರೆ ನೀವು ಕೇಳ್ತಾ ಇದ್ದೀರಾ ಮತದಾತ ಜಂಕ್ಷನ್. ನಾವು ಮಾತನಾಡ್ತಾ ಇದ್ದೇವೆ ELC ಬಗ್ಗೆ, ಅಂದ್ರೆ ಚುನಾವಣಾ ಸಾಕ್ಷರತಾ ಕ್ಲಬ್. ಭಾರತಿ, ನಿನಗಂತೂ ಉತ್ತರ ಕೂಡ ಸಿಕ್ತು ಮತ್ತು ನೀನು ಸಾಕಷ್ಟು ಖುಷಿಯಾಗಿದ್ದ ಹಾಗೆ ಕಾಣಿಸ್ತಾ ಇದೆಯಾ ಕಣಮ್ಮ ನನಗೆ. ಯಾಕೆಂದ್ರೆ ಇದರ ಪ್ರಕ್ರಿಯೆ ಅಂತೂ ತುಂಬಾ ಸುಲಭ ಆಗಿದೆ. ಹೌದು ಭಾರತ್, ನನ್ನ ಎಲ್ಲ ಪ್ರಶ್ನೆಗೂ ಖಂಡಿತ ಉತ್ತರ ಸಿಕ್ಕಿದೆ. ಭರತ್, ಈಗ ಹಿಂದಿನ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿರೋ ವಿಜೇತರ ಹೆಸರುಗಳನ್ನ ಹೇಳ್ತೀಯಾ? ಹಾ ಎಲೆಕ್ಷನ್ ಅಂಕಲ್, ಈಗ ಎಪಿಸೋಡ್ 36ರಲ್ಲಿ ಕೇಳಿದಂತಹ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳುವಂತ ಸಮಯ. ಎಲೆಕ್ಷನ್ ಅಂಕಲ್ ಅವರ ತರಹನೇ ನಮ್ಮ ಶ್ರೋತೃಗಳಿಗೂ ಕೂಡ ಕ್ವಿಜ್ ಸೆಗ್ಮೆಂಟ್ಗಾಗಿ ಕಾಯುವಿಕೆ ಇದ್ದೇ ಇರುತ್ತೆ. ಯಾವ ರೀತಿ ನೀವೆಲ್ಲರೂ ಅತ್ಯುತ್ಸಾಹದಿಂದ ಇದರಲ್ಲಿ ಭಾಗವಹಿಸ್ತಾ ಇದ್ದೀರಿ, ಅದೇ ರೀತಿ ನಮ್ಮ ಉತ್ಸಾಹ ಕೂಡ ಹೆಚ್ಚಾಗ್ತಾ ಇದೆ. ಹಿಂದಿನ ಸಂಚಿಕೆಯಲ್ಲಿ ಏನ್ ಪ್ರಶ್ನೆ ಕೇಳಿದ್ವಿ ಭಾರತ್? ಪ್ರಶ್ನೆ ಹೀಗಿತ್ತು: ಮತದಾರರ ಫೋಟೋ ಗುರುತಿನ ಪತ್ರ ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ 1993ರಲ್ಲಿ. ಉತ್ತರವನ್ನು ನೀವು ತಿಳ್ಕೊಂಡ್ರಿ. ಈಗ ವಿಜೇತರ ಹೆಸರನ್ನು ಹೇಳೋದಕ್ಕೆ ಮೊದಲು ನಿಮ್ಮಲ್ಲಿ ಒಂದು ಮಾತು. ನಮಗೆ ಬಹಳಷ್ಟು ಶ್ರೋತೃಗಳು ಉತ್ತರವನ್ನ ಕಳಿಸ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಿನ ಶ್ರೋತೃಗಳು ಸರಿಯಾದ ಉತ್ತರ ಕಳಿಸ್ತಾ ಇದ್ದಾರೆ. ಆದರೆ ಅವುಗಳಲ್ಲಿ ಕೆಲವು ಹೆಸರು ಸರಿಯಾಗಿರೋದಿಲ್ಲ ಅಥವಾ ಪೂರ್ಣ ವಿಳಾಸ ಇರೋದಿಲ್ಲ. ಈ ಕಾರಣದಿಂದ ಲಾಟರಿಯಲ್ಲಿ ಆ ಹೆಸರುಗಳನ್ನ ಸೇರ್ಸಕ್ಕಾಗೋದಿಲ್ಲ. ಹಾಗಾಗಿ ಮುಂದಿನ ಬಾರಿ ಉತ್ತರದ ಜೊತೆಗೆ ನಿಮ್ಮ ಹೆಸರು ಮತ್ತು ವಿಳಾಸವನ್ನು ಸರಿಯಾಗಿ, ಸ್ಪಷ್ಟವಾಗಿ, ಪೂರ್ತಿಯಾಗಿ ಬರೆದು ತಿಳಿಸಿ. ಈಗ ವಿಜೇತರ ಹೆಸರನ್ನ ಹೇಳುವಂತ ಸಮಯ. ಆ ಭಾಗ್ಯಶಾಲಿ ವಿಜೇತರು ಅಂದ್ರೆ ಅಸ್ಸಾಂನ ಗೋಲಾಘಾಟ್ನ ಶ್ರೀ ಪಬಿತ್ರಾ ಅವರು. ಪಬಿತ್ರಾ ಅವರೇ, ನಿಮಗೆ ಅಭಿನಂದನೆಗಳು. ಭಾರತ ಚುನಾವಣಾ ಆಯೋಗದ ವತಿಯಿಂದ ನಿಮ್ಮ ಬಹುಮಾನ ಬಹಳ ಬೇಗ ನಿಮಗೆ ಸಿಗುತ್ತೆ. ಈಗ ಈ ಎಪಿಸೋಡ್ನ ಪ್ರಶ್ನೆ: ವೋಟರ್ ಅವೇರ್ನೆಸ್ ಫೋರಂ ಅಥವಾ ಮತದಾರರ ಜಾಗರೂಕತಾ ಸಂಘದಿಂದ ಯಾವ ರೀತಿಯ ಮತದಾರರಿಗೆ ಜಾಗೃತಿ ಮೂಡಿಸಲಾಗುತ್ತೆ? ಪ್ರಶ್ನೆ ಇನ್ನೊಮ್ಮೆ ಕೇಳೋಣ. ವೋಟರ್ ಅವೇರ್ನೆಸ್ ಫೋರಂ ಅಥವಾ ಮತದಾರರ ಜಾಗರೂಕತಾ ಸಂಘದಿಂದ ಯಾವ ರೀತಿಯ ಮತದಾರರಿಗೆ ಜಾಗೃತಿ ಮೂಡಿಸಲಾಗುತ್ತದೆ? ನಿಮ್ಮ ಉತ್ತರವನ್ನು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9999031950ಗೆ ಸೋಮವಾರದ ಒಳಗೆ ಕಳುಹಿಸಬೇಕು. ನಮ್ಮ ಕಾರ್ಯಕ್ರಮ ಕೇಳಿದ್ದಕ್ಕಾಗಿ ಹಾಗೂ ನಮ್ಮ ಜೊತೆ ಸೇರಿಕೊಂಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಅನಂತಾನಂತ ಧನ್ಯವಾದಗಳು. ನೀವು ಸಶಕ್ತರಾದರೆ ದೇಶ ಇನ್ನೂ ಎತ್ತರದ ಗುರಿಯನ್ನ ಮುಟ್ಟುತ್ತೆ. ಮತದಾತ ಜಂಕ್ಷನ್ನಲ್ಲಿ ನಿಮಗೆ ಈಗ ವಿದಾಯ ಹೇಳೋ ಸಮಯ ಬಂದೇ ಬಿಟ್ಟಿದೆ. ಚುನಾವಣೆಯ ಜೊತೆ ಬೆಸೆದುಕೊಂಡ ಇಂತಹದೇ ಯಾವುದಾದ್ರೂ ಒಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಕೇಳಿದಿರಿ.